ನಿನ್ನೆ ತಾನೇ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಅವರು ಹಾರ್ಟ್ ಅಟ್ಯಾಕ್ ಇಂದ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಸೊ ಕಾಂತಾರ ಒಂದು ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಬಂದು ನಂತರ ತನ್ನ ಸ್ನೇಹಿತನ ಮದುವೆಗೆ ಕಾರ್ಕಳಕ್ಕೆ ಹೋಗಿರ್ತಾರೆ. ಆ ಸ್ನೇಹಿತನ ಮದುವೆಯಲ್ಲಿ ಎಲ್ಲರೊಂದಿಗೆ ಖುಷಿ ಖುಷಿಯಾಗಿ ನಕ್ಕೋತ ಡ್ಯಾನ್ಸ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆ ಎದೆನೋವು ಕಾಣಿಸ್ಕೊಂಡ ಸಂದರ್ಭದಲ್ಲೂ ಕೂಡ ಅದನ್ನ ಅವರು ಕೇರ್ಲೆಸ್ ಅನ್ನ ಮಾಡಿಕೊಂಡು ಅಲ್ಲೇ ಇದ್ದಿದ್ದರಿಂದ ತಕ್ಷಣ ಕುಸಿದು ಬೀಳ್ತಾರೆ. ಸೊ ಕುಸಿದು ಬಿದ್ದ ಕೂಡಲೇನೆ ಅಲ್ಲಿದ್ದಂತಹ ಸ್ನೇಹಿತರು ಅವರನ್ನ ಹಾಸ್ಪಿಟ್ಲಿಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ರಾಕೇಶ್ ಅವರು ಎಲ್ಲರನ್ನೂ ಕೂಡ ಬಿಟ್ಟು ಹೋಗಿರ್ತಾರೆ. ಸೊ ಇದೆಲ್ಲ ನಡೆದಿದ್ದು ಮಧ್ಯರಾತ್ರಿ ಹೊತ್ತಿನಲ್ಲಿ. ಸೊ ಬೆಳಿಗ್ಗೆ ಎದ್ದ ಕೂಡಲೇ ಕರ್ನಾಟಕದ ಜನತೆಗೆ ಸಿಕ್ಕಾಪಟ್ಟೆ ಶಾಕ್ ಆದಿತ್ತು. ಯಾಕಂತ ಹೇಳಿದ್ರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇಲ್ಲ ಅನ್ನೋ ನ್ಯೂಸ್ ಎಲ್ಲಾ ಕಡೆ ಹಬ್ಬ ಬಿಟ್ಟಿತ್ತು. ಇದರ ಬಗ್ಗೆ ತುಂಬಾ ಜನ ಹತ್ರು ಕರೆದ್ರು ಹಾಗೂ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಉಡುಪಿಗೆ ಹೋಗಿ ಅವನ ಪಾರ್ಥಿವ ಶರೀರವನ್ನು ನೋಡಿಕೊಂಡು ಕೂಡ ಬಂದ್ರು. ಆ ಸಮಯದಲ್ಲಿ ಹಲವಾರು ಸೆಲೆಬ್ರಿಟಿಗಳಿಗೆ ಮೀಡಿಯಾಗಳು ಮಾತಾಡಿಸುವಂತಹ ಕೆಲಸಗಳನ್ನ ಮಾಡಿತು. ಆ ಟೈಮ್ನಲ್ಲಿ ಅನುಶ್ರೀ ಅವರು ಮಾತಾಡಿದ್ರು ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಆಗಿರ್ಬೋದು, ಶಿವರಾಜ್ ಕೆ ಆರ್ ಪೇಟೆ, ಹೀಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಮತ್ತೆ ಅದರ ಒಂದು ಜಡ್ಜ್ ಆದಂತಹ ಕಾಮಿಡಿ ಕಿಲಾಡಿಗಳು ಜಡ್ಜ್ ಆದಂತಹ ರಕ್ಷಿತಾ ಮೇಡಮ್ ಅವರು ಕೂಡ ಒಂದು ಮಾತನ್ನ ಆಡ್ತಾರೆ. ಸೊ ರಕ್ಷಿತಾ ಮೇಡಮ್ ಅವರ ಡಿಪಿಯನ್ನು ಕೂಡ ಈ ರಾಕೇಶ್ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕೊಂಡಿರ್ತಾನೆ. ಸೊ ಅಷ್ಟು ಇಷ್ಟಪಡ್ತಿರ್ತಾನೆ ಇವ್ರನ್ನೆಲ್ಲರನ್ನು. ಆ ಟೈಮ್ ನಲ್ಲಿ ರಕ್ಷಿತಾ ಅವರು ತುಂಬಾ ಒಳ್ಳೆ ಹುಡುಗ ಹಾಗೆ ಹೀಗೆ ಅಂತ ಹೇಳೋ ಸಮಯದಲ್ಲಿ ದರ್ಶನ್ ಅವರು ಕೂಡ ಫೋನ್ ಮಾಡಿ ವಿಚಾರಿಸಿದ್ರು ಅನ್ನೋ ಒಂದು ಮಾತನ್ನ ಮಾತ್ರ ರಕ್ಷಿತಾ ಅವರು ಹೇಳಿರ್ತಾರೆ. ಬಟ್ ಅದು ಏನಕ್ಕಂತ ಹೇಳಿದ್ರೆ ಈ ಹಿಂದೆ ಈ ರಾಕೇಶ್ ಹೋಗ್ಬಿಟ್ಟು ದರ್ಶನ್ ಅವ್ರನ್ನ ಮೀಟ್ ಮಾಡ್ಕೊಂಡು ಒಂದು ಫೋಟೋವನ್ನು ತಗೊಂಡು ಕೂಡ ಬಂದಿರ್ತಾನೆ. ಯಾಕಂದ್ರೆ ಅವನು ದರ್ಶನ್ ಅವರ ದೊಡ್ಡ ಫ್ಯಾನ್ ಆಗಿರ್ತಾನೆ. ಆದ್ರೆ ಈ ವಿಚಾರ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ಜಸ್ಟ್ ದರ್ಶನ್ ಅವರು ವಿಚಾರಿಸಿದ್ರು ಅಂತ ಹೇಳಿ ರಕ್ಷಿತಾ ಅವರು ಹೇಳಿದ್ರೆ ಅದನ್ನ ಎಲ್ಲರೂ ಕೂಡ ಈಗ ದರ್ಶನ್ ಅವರು ರಾಕೇಶ್ ಅವರಿಗೆ 5 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ, ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಸಹಾಯನ ಮಾಡಿದ್ದಾರೆ ಅಂತ ಹೇಳಿ ಈ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಅವರ ಕುಟುಂಬಕ್ಕೆ 5 ಲಕ್ಷ ಕೊಟ್ಟರು ಅಂತ ಹೇಳಿ ಫೇಕ್ ನ್ಯೂಸ್ ಗಳನ್ನ ಹಬ್ಬಿಸ್ತಿದ್ದಾರೆ. ಸೊ ಅವರು ಕೊಟ್ಟಿರುವಂತಹ ದುಡ್ಡಿಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅಥವಾ ಯಾವ ಮೀಡಿಯಾದಲ್ಲೂ ಕೂಡ ಬಂದಿಲ್ಲ. ಇದನ್ನ ಇನ್ಸ್ಟಾಗ್ರಾಮ್ ಗಳಲ್ಲಿ ಹಾಗೂ ಈ ಎಕ್ಸ್ ಖಾತೆಗಳಲ್ಲಿ ಬೇಕು ಅಂತಾನೆ ಈ ಫೇಕ್ ಫ್ಯಾನ್ಸ್ ಗಳು ಹಬ್ಬಿಸ್ತಿದ್ದಾರೆ. ಒಂದು ನೋವಲ್ಲಿರುವಂತಹ ಕುಟುಂಬಕ್ಕೆ ದುಡ್ಡಿನ ಮಧ್ಯೆ ತಂದು ಬಿಟ್ಟು ಹೀಗೆ ಸಹಾಯ ಮಾಡಿದ್ರು ಹಾಗೆ ಸಹಾಯ ಮಾಡಿದ ಮೇಲೆ ಬೇಕಾದ್ರೆ ಹೇಳಿ, ಅದಕ್ಕೂ ಮೊದಲೇ ಬೇಕು ಅಂತ ಹೇಳಿ ಹೀಗೆ ಹಬ್ಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನಿಜಕ್ಕೂ ಖಂಡನೀಯ ಅನ್ಸುತ್ತೆ. ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಬಟ್ ಈ ತರಹ ಬೇಕು ಅಂತಾನೆ ಅವರ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಅಂತಾನೆ ತುಂಬಾ ಜನ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಈ ತರ ಕೆಲಸಗಳನ್ನ ಮಾಡ್ತಿರ್ತಾರೆ. ಇಂತಹ ಕೆಲಸಗಳನ್ನ ಮಾಡೋದು ನಿಲ್ಲಿಸಿ. ಯಾಕಂತ ಹೇಳಿದ್ರೆ ಸಾವಿನ ಮನೆಯಲ್ಲಿ ಈ ತರ ನಿಮ್ಮ ಬೇಳೆನ ಬೆಳೆಸ್ಕೊಳ್ಳುವಂತ ಕೆಲಸಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಮಾಡಿರುವಂತ ಕೆಲಸನ ಹೇಳಿ ಒಪ್ಕೊಂಡು ಶಬಾಷ್ ಅಂತ ಹೇಳೋಣ. ಸೊ ರಾಕೇಶ್ ಅವರ ಕುಟುಂಬಕ್ಕೆ ಆದಷ್ಟು ಧನ ಸಹಾಯಗಳನ್ನ ಮಾಡಿ. ಯಾಕಂದ್ರೆ ಈಗ ಅದು ಗಂಡು ದಿಕ್ಕಿಲ್ದೇ ಇರುವಂತಹ ಕುಟುಂಬ ಆಗಿದೆ. ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಅವರಿಗೆ ಆ ನೋವನ್ನ ಭರಿಸುವಂತ ಶಕ್ತಿ ಆ ದೇವ್ರು ಕೊಡ್ಲಿ ಅಂತ ಹೇಳಿ ಕೇಳ್ಕೊತೀವಿ.